ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದ್ದದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ತುಂಬಾ ದೂರ ತಳ್ಕೊಂಡು ಹೋಗ್ಬೇಕಾಗಿತ್ತು. ಸರಿಯಾಗಿ ಆ ಕಳ್ಳ ಸಿಗುವಾಗ್ಲೇ ಪೆಟ್ರೋಲ್ ಖಾಲಿ ಆಗ್ಬೇಕಾ? ಆದ್ರೂ ಬಿಡೋದಿಲ್ಲ, ಹೇಗಾದ್ರೂ ಹಿಡಿದು ಒಳಗಡೆ ಹಾಕ್ಬೇಕು. ಬಾ. ಆ ಬಾಬ್ಜಿ ವಿಷಯನ ಆಮೇಲಾದ್ರೂ ನೋಡ್ಕೋಬಹುದು. ಮೊದ್ಲು ಆ ಡೋಕ್ಲಾ ವಿಷಯ ಏನು ಅಂತ ನೋಡ್ಬೇಕು. ಸರಿ. ಹಲೋ, ನಿನ್ ಜೊತೆ ಇರೋಳ್ನ ನನ್ನ ಹತ್ರ ಕರ್ಕೊಂಡ್ ಬಾ. ಅವಳಿಂದ ನನ್ನ ಬಿಸ್ನೆಸ್ ಪೂರ್ತಿ ಹಾಳಾಯ್ತು. ಮಾರ್ಕೆಟ್ ನಲ್ಲಿ ನನ್ನ ಮರ್ಯಾದೆ ಹೋಯ್ತು. ಬರ್ತಾ ಇದೀವಿ. ಬೇಗ ಬನ್ನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ. ಯಾರು? ಇನ್ಯಾರು? ನಮ್ CI. ಅಲ್ಲಿಗೆ ಹೋದ್ರ ಇಲ್ವಾ ಅಂತ ಕೇಳಕ್ ಮಾಡಿದ್ರು. ಅವ್ರು ನಮ್ಗೆ ಕೆಲ್ಸ ಮಾಡಿ ಅಂತ ಮಾತ್ರನೇ ಆರ್ಡರ್ ಮಾಡಿದ್ದು, ಹೋಗೋದಕ್ಕೆ ರಾಕೆಟ್ ಏನ್ ಕೊಟ್ಟಿಲ್ಲ. ಅಣ್ಣೋ, ನಿನ್ ಕಾಲ್ ಹಿಡ್ಕೋತೀನಿ, ಸ್ವಲ್ಪ ನಿಧಾನ ಹೋಗೋಣ. ಇಲ್ಲಾಂದ್ರೆ ಹೀಗೆ ಪ್ರಾಣ ಹೋಗುತ್ತೇನೋ ಅಂತ ಭಯ ಆಗ್ತದೆ. ನಿನ್ನ ಲೇ ಪುಕುಲ್ ನನ್ ಮಗನೇ, ಬೇಗ ಹೋದ್ರನೆ ಅಲ್ವೇನೋ? 10 ನಿಮಿಷದಲ್ಲಿ ಮಾಲ್ ಕೊಟ್ಟು ನನ್ ದಿಲ್ಕಿ ದಡ್ಕನ್ ಹತ್ರ ಹೋಗಕ್ಕಾಗೋದು? ನಾವ್ ಆರಾಮಾಗಿ ಹೋದ್ವಿ ಅಂದ್ರೆ ಆ ಹುಡುಗಿ ಮಿಸ್ ಆಗ್ಬಿಡ್ತಾಳೆ ಕಣೋ. ಅಮ್ಮ, ತಾಯಿ ಚಾಮುಂಡೇಶ್ವರಿ, ಎಲ್ಲೂ ಬೀಳ್ದಿರೋ ತರ ನೋಡ್ಕೊಳಮ್ಮ. ಗಾಡಿ ಇಳಿತಾ ಇದ್ದ ಹಾಗೆ ನಿನಗ್ ತೆಂಗಿನಕಾಯಿ ಹೊಡಿತೀನಿ. ಸುಮ್ನೆ ಕೂತ್ಕೋ. ಅಯ್ಯೋ ನಿನ್ ಅಣ್ಣ, ನಿನಗ್ ಕೈ ಮುಗಿತೀನಿ, ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡು. ಸುಮ್ನಿರ. ಬೇಗ ಹೋಗು, ಸ್ವಲ್ಪ ಸ್ಪೀಡಾಗಿ ಹೋಗು. ಏನ್ ಬೇಗ ಹೋಗೋದು? ಅಷ್ಟಕ್ಕೂ ನಾವು ಪೊಲೀಸ್. ನಾವೇ ಪೊರ್ಕಿಗಳ ಹಾಗೆ ಸಿಟಿನಲ್ಲಿ ಇಷ್ಟ ಬಂದ ಹಾಗೆ ಡ್ರೈವ್ ಮಾಡಿದ್ರೆ ಹೇಗೆ? ಸಾರಿ ಪೊಲೀಸ್ ಮೇಡಮ್, ನಿಮಗೋಸ್ಕರನೇ ಬೇಗ ಹೋಗ್ತಾ ಇದ್ದೆ, ಅಷ್ಟ್ರಲ್ಲಿ ನೀವೇ ಕಾಣಿಸ್ಬಿಟ್ರಿ. ಅಯ್ಯೋ, ಹಲೋ ಪೊಲೀಸ್ ಮೇಡಮ್, ಏನ್ ಹಾಗೆ ನೋಡ್ತಾ ಇದ್ದೀರಾ? ನೀವು ನನ್ನ ನೋಡ್ತಾ ಇದ್ರೆ ನನಗೆ ಹೆಂಗೆಂಗೆಂಗೆಂಗೋ ಆಗುತ್ತೆ. ಕೈ ಕೊಡಿ ಮೊದಲು. ಕಳ್ಳರಿಗೆ ನಾನು ಕೈ ಕೊಡಲ್ಲ. ಹೌದು, ಏನು ಏನೇನೋ ಹೇಳ್ತಾ ಇದೀಯಾ? ನಾನೇನಂದೆ?
ಮೊದಲು ಕೈ ಕೊಡಿ. ಎಲ್ಲರೂ ನಿಮ್ಮನ್ನೇ ನೋಡ್ತಿದ್ದಾರೆ. ಕೊಡಿ ಮೇಡಮ್. ಅಯ್ಯೋ, ನಮ್ಮ ಅಣ್ಣ ಏನೋ ಪೊಲೀಸ್ ಹುಡುಗಿನ ಪಟಾಯಿಸ್ತವನೆ. ಹೌದು, ಏನ್ ಮೇಡಮ್ ಕೈ ಅಷ್ಟು ಮೆತ್ತಗಿದೆ? ಮುದ್ದೆಗಿದ್ದೆ ಮುರಿಯಲ್ವಾ? ಅಯ್ಯಯ್ಯೋ, ಇಷ್ಟೊಂದು ಸ್ಟ್ರಾಂಗ್ ಇದೀರಲ್ಲ ಮೇಡಮ್. ನೋವಾಗ್ತದೆ, ಬಿಟ್ಬಿಡಿ. ಏನು ಇಷ್ಟಕ್ಕೇನಾ? 3 months ಟ್ರೈನಿಂಗ್ ತಗೊಂಡಿದ್ದೀನಿ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ನಿನ್ನ ಮೇಡಮ್ ಒಂಚೂರು ರೈಟ್ ಕೊಡಿರಿ. ನೀನು ರೈಟ್ ಅಂದ್ರೆ ರೈಟ್ ಹೊಡಿಬೇಕಾ ನಿನ್ನ? ಓಹೋ, ಹೀಗೆ ಹೊಡಿತಾ ಇದ್ರೆ ಒಳ್ಳೆ ಮಜಾ ಬರ್ತಾ ಇದೆ. ಇವಾಗ ಈ ಮಸಾಜ್ ಎಪಿಸೋಡ್ ನಿಲ್ಸಿದ್ರೆ ಮೊದ್ಲು ಡೋಕ್ಲನ್ ಹಿಡಿಬಹುದು. ಇರು, ಇವನಿಗೆ ನಾನು 3 ತಿಂಗಳು ತಗೊಂಡ ಟ್ರೈನಿಂಗ್ ಪವರ್ ಏನು ಅಂತ ತೋರಿಸ್ತೀನಿ. ಅಯ್ಯ, ಟ್ರೈನಿಂಗ್ ಅಲ್ಲಿ ಮಸಾಜ್ ಮಾಡೋದು ಹೇಳ್ಕೊಟ್ಟಿದಾರ. ನಿನ್ ಪವರ್ಗೆ ಅವನು ಅಮ್ಮ ಅಪ್ಪ ಅನ್ಬೇಕು. ಆಹಾ ಓಹೋ ಅಂತಿದ್ದಾನೆ ಅಂದ್ರೆ ನಿಂಗೆ ಅರ್ಥ ಆಗ್ತಿಲ್ವಾ? ನೀವು ಸುಮ್ನಿರಿ ಮೇಡಮ್ ಹೊಡೆಯೋ ಏಟ್ಗೆ ಸೌಂಡ್ ಬದಲಾಗಿರ್ಬೋದು, ಆದ್ರೆ ಏಟಂತೂ ಸಖತ್ತಾಗಿ ಬೀಳ್ತಾ ಇದೆ. ನೀವು ಹೊಡಿರಿ ಮೇಡಮ್. ಕಲ್ಯಾಣಿ, ನಾವು ಬೇಗ ಹೋಗ್ಬೇಕು, ನಡಿ. ಏಯ್, ನಿನ್ನ ಇಷ್ಟರಲ್ಲೇ ಹಿಡಿತೀನಿ. ಅಲ್ಲಿವರೆಗೂ ಇಲ್ಲೇ ಇರು ಅಂತೀರಾ? ಇಲ್ಲ ಅಂದ್ರೆ ನೋಡ್ತಲ್ವ ನನ್ನ ಪವನ್ನ? ನೋಡ್ದೆ ಮೇಡಮ್, ಚೆನ್ನಾಗಿದೆ, ಸಖತ್ತಾಗಿದೆ. ನೀವು ಪವರ್ ತೋರಿಸ್ತೀರಾ ಅಂದ್ರೆ ದಿನ ನೀವು ಸ್ಟೇಷನ್ಗೆ ಬಂದ್ರು ನಾನು ಬರ್ತೀನಿ. ಏನ್ ಕೈ ಮೇಡಮ್ ನಿಮ್ದು? ಹೌದು, ಆ ಭುಜದ ಮೇಲೆ ಟ್ಯೂಬ್ ಯಾಕಿದೆ ತೋರಿಸಿ. ಅದು ನಾನ್ ಮೆಕ್ಯಾನಿಕ್ ಅಲ್ವಾ, ರಿಪೇರಿ ಮಾಡಕ್ ಹೋಗ್ತಾ ಇದೀನಿ. ಈ ಬೈಕ್ ಇದೆಯಲ್ಲ, ಇದು ನಾನ್ ಕಳ್ತನ ಮಾಡಿದಲ್ಲ. ಅವನು ರಿಪೇರಿ ಮಾಡಿದಕ್ಕೆ ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಥೆನ ನನ್ನ ಹತ್ರ ಹೇಳ್ಬೇಡ. ಅಷ್ಟಕ್ಕೂ ನೀನ್ ಯಾರು, ನಿನ್ ಹೆಸರೇನು, ನಿನ್ನ ಎಲ್ಲ ಡೀಟೇಲ್ಸ್ ನನಗ್ ಬೇಕು. ನಮ್ಗೆ ಗೊತ್ತಲ್ವಾ? ನಮಸ್ಕಾರ ಸರ್. ಏನು ನನಗೆ ಬಿಸ್ಕೆಟ್ ಕೊಡ್ತಿದ್ಯಾ? ಎಷ್ಟು ಸಿನಿಮಾ ನೋಡಿಲ್ಲ ಸರ್. ಮೇಡಮ್ ಏನೋ ಸಿನಿಮಾ ನೋಡ್ತಾರಂತೆ, ನಾನ್ ನಮಸ್ಕಾರ ಹೊಡ್ತೀನಿ ಸರ್. ನಂದು ಕೂಡ ನಮಸ್ತೆ ಸರ್. ಲೋ ಮಗ, ಓಡೋ ಓಡೋ ಓಡೋ.
ಅಣ್ಣ ಬೇಗ ಹೋಗೋಣ. ಏನು ಇವಳು ಪೊಲೀಸ್ ಹುಡುಗಿ, ಇವಳ ಹತ್ರ ಇಂಥ ಟ್ರಿಕ್ ಎಲ್ಲ ಇದೆಯಾ? ಹೋಗೋಣ. ಶಿಟ್. ದೊಡ್ಡಮ್ಮ, ಅನುಪಮ, ಇಪ್ಪತ್ತೆರಡು ವರ್ಷಗಳಾಗೋಯ್ತು ನಿಮ್ಮನ್ನು ನೋಡಿ. ಹೇಗಿದ್ದೀರ ದೊಡ್ಡಮ್ಮ? ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಲ್ವಾ? ಎಲ್ರೂ ಚೆನ್ನಾಗಿದ್ದಾರಮ್ಮ. ಮತ್ತೆ ಇಷ್ಟು ವರ್ಷಗಳಾದ್ರೂ ಬರ್ದೇ ಇದ್ದಿದ್ ನೀವು ಈಗ ನನ್ನ ನೋಡೋದಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಏನಾದ್ರೂ ಒಂದು ಕಾರಣ ಇರ್ಲೇಬೇಕಲ್ವಾ? ಅದ್ಕೆ ಅನುಪಮ ಅಮ್ಮಂಗೆ ತುಂಬಾ ಬೇಕಾಗಿರೋರು ಯಾರೋ ಬಂದಿರೋ ಹಾಕಿದ್ದಾರೆ. ಅದಕ್ಕೆ ಅಷ್ಟ ಅವಸರದಲ್ಲಿ ಹೊರಗಡೆ ಓಡೋದ್ರು. ನಿನ್ ಹಳೆ ಕತೆ ನಿನ್ನನ್ನು ಹುಡ್ಕೊಂಡು ಬರೋ ಹಾಗೆ ಮಾಡ್ತಮ್ಮ. ಬಾಲಾಜಿ ಬಾಯಿಲಿ. ಅಮ್ಮ ಹೇಳಿ ಅಮ್ಮ. ಯಾರೋ ಬಂದಿರೋದು? ಯಾರೋ ಅಂತ ನನಗೂ ಗೊತ್ತಿಲ್ಲಮ್ಮ. ಅವ್ರು ಯಾರೋ ಮಂಡ್ಯ ಹತ್ರ ಪಾಲಳಿಯಿಂದ ಬಂದಿದಾರಂತಮ್ಮ. ನಿನಗೆ ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ ಅಮ್ಮ. ನಿನ್ ರಕ್ತ ಹೌದು, ನಿಮ್ಮ ಆರೋಗ್ಯ ಹೇಗಿದೆಮ್ಮ? ನಿಮ್ಗೆ ಯಾವ್ದಾದ್ರು ಸೀರೆ ಬೇಕು ಅಂದ್ರೆ ಹೇಳಿ, ನಾನು ಕೊಟ್ಟು ಕಳಿಸ್ತೀನಿ. ಯಾರಿವರು? ಇವರು ನಮ್ಮ ಹಳೆ ಸ್ಯಾರಿ ಕಸ್ಟಮರು. ನನ್ನ ಹತ್ರನೇ ಸೀರೆ ತಗೊಳ್ಬೇಕು ಅಂತ ನಾನು ಹುಡ್ಕೊಂಡು ಬಂದಿದ್ದಾರೆ. ಸೀರೆ ಕೊಂಡ್ಕೊಳಕ್ ಬಂದಿರೋ ಇವ್ರಿಗೋಸ್ಕರ ಅಷ್ಟು ಅವಸರ ಮಾಡ್ಕೊಂಡು ಏನೋ ಪ್ರಪಂಚ ಮುಳುಗೋದಾಗೆ ನನ್ ಕೈಯಲ್ಲಿರೋ ಹಾಲ್ ಗ್ಲಾಸ್ ಅನ್ನ ಬೀಳ್ಸಿ ಓಡ್ ಬರ್ಬೇಕಾ? ಆದ್ರೂ ಸೀರೆ ಒಳಗಡೆ ಇರತ್ತೆ. ನಿಂದು ಮ್ಯಾಚಿಂಗ್ ಸೆಂಟರ್ ಅಲ್ವಾ? ಸೀರೆಗೋಸ್ಕರ ಮನೆ ಬಾಗ್ಲಿಗೆ ಯಾಕೆ ಬಂದ್ರು? ಸತ್ಯ ಹೇಳು, ಯಾರಿವರು? ಬಂದಿರೋರ್ನ ವಿಚಾರಿಸ್ಕೊಳ್ಳೋದನ್ನ ಬಿಟ್ಟು ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಯಾಕೆ ದಮಯಂತಿ? ಬಾಲಾಜಿ, ಬಾಲಾಜಿ ಅಮ್ಮ, ಹೋಗಿ ಒಳಗಡೆ ಇರೋ ಸೀರೆ ಎಲ್ಲ ತಗೊಂಡ್ ಬಾ. ಆಯ್ತಮ್ಮ. ಏಯ್ ನಿಂತ್ಕೊಳ್ಳೋ. ಅವಳು ಹೇಳಿದ್ಲು, ಇವನ್ ಹೊರಟು ಬಿಟ್ಟ. ಚೆನ್ನಾಗಿದೆ. ಸತ್ಯ ಹೇಳಿ ಅಮ್ಮ, ಯಾರ್ ನೀವು? ಯಾಕಷ್ಟು ಗಾಬರಿಲಿದ್ದೀರಾ? ಅನುಪಮ ನಮ್ಮ ಹತ್ರ ಏನಾದ್ರೂ ಮುಚ್ಚಿಡು ಅಂತ ಹೇಳಿದಳಾ? ನೀನ್ ಮಾತಾಡೋ ಮಾತು ಕೇಳಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಇನ್ನು ಅವ್ರಿಗಾಗಲ್ವಾ ಹೇಳು? ನನಗ್ಯಾಕೋ ಅನುಮಾನ ಬರ್ತಿದೆ. ನೀವು ಸತ್ಯ ಹೇಳಿ.
ಯಾರ್ ನೀವು? ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವ ದಮಯಂತಿ? ಅವ್ರನ್ನ ಮಾತಾಡಕ್ ಬಿಡು ಅನುಪಮ. ಯಾಕೇನು ಉತ್ತರ ಕೊಡ್ತಿಲ್ಲ? ಯಾರ್ ನೀವು? ಮಾತಾಡಿ, ಯಾರ್ ನೀವು? ಅವರು ನನ್ನ ಸ್ನೇಹಿತೆ. ಅನುಪಮ ಸೀರೆ ನೋಡಕ್ ಬಂದಿದ್ದಾಳೆ ಅಂತ ಅಂದ್ಲು, ಆದ್ರೆ ಅಮ್ಮ ನನ್ನ ಸ್ನೇಹಿತೆ ಅಂತಿದ್ದಾಳಲ್ಲ. ಅತ್ತೆ ಸ್ನೇಹಿತೆ ಆದ್ರೆ ಹಾಗೆ ಸೀರೆ ಕೊಟ್ಟು ಅವಸರದಲ್ಲಿ ಕಳ್ಸೋದ್ಯಾಕೆ? ಹೇಗೂ ಊಟದ ಸಮಯ ಆಗಿದೆ ಅಲ್ವಾ, ಊಟಕ್ಕೆ ಬನ್ನಿ ಅಂತ ಕರಿಬೋದಲ್ವಾ? ಅಷ್ಟು ಮಾತ್ರ ಮರ್ಯಾದೆ ನನಗೂ ಗೊತ್ತು. ನೀನ್ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಅನುಪಮ, ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗು. ಸರಿಮ್ಮ, ಬನ್ನಿ ದೊಡ್ಡಮ್ಮ. ನಡಿಯಮ್ಮ. ಅಣ್ಣ, ನನಗೆ ಭಯ ಆಗ್ತಿದೆ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ಮಾಲ್ ತಂದೀನಿ, ತಗೋಣ. ಸೂಪರ್ ಅಣ್ಣ. ಅಣ್ಣ ಏನಣ್ಣ ನೀವೇ ಬಂದಿದ್ದೀರಾ? ಮಾಲ್ ಬಂದಿಲ್ಲ ಅಂತ ಪ್ರಾಣ ತಿಂತಿದ್ರು, ಅದಕ್ಕೆ ನಾನು ಬಂದೆ. ನೀನೇನೋ ಇವತ್ತು ತುಂಬಾ ಲೇಟ್ ಮಾಡ್ದೆ. ತಡ ಮಾಡಿದಕ್ಕೆ 500 ರೂಪಾಯಿ ಫೈನ್ ಅನ್ನೋ ಹಾಗೆ. 1000 ಹಾಕೊಳ್ಳೋಣ, ಹಿಂದೆಗಡೆ ಪೊಲೀಸ್ ಬರ್ತಾವ್ರೆ. ಮಾಲ್ ನಿಂದೆ ಅಂತ ಹೇಳಿದ್ರೆ ನಿನ್ನ ಕರ್ಕೊಂಡು ಹೋಗಿ ಒಳಗಡೆ ಹಾಕಿ ಸರಿಯಾಗಿ ರುಬ್ತಾರೆ. ಅಯ್ಯೋ, ತಮಾಷೆ ಮಾಡ್ದೆ ಕಣೋ, ಯಾಕಷ್ಟು ಸೀರಿಯಸ್ ಆಗ್ತೀಯಾ? ಅಣ್ಣ, ದುಡ್ಡಿನ ವಿಷಯದಲ್ಲಿ ನಾನು ತುಂಬಾ ಸ್ಟ್ರಿಕ್ಟು. ಮಾಲ್ ಕೊಡೋದು ಲೇಟ್ ಆಯ್ತು ಅಂತ ದುಡ್ಡು ಕಮ್ಮಿ ಕೊಡ್ತೀನಿ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಅಣ್ಣು, ಇವನು ಕತೆ ಹೇಳ್ತಿದ್ದಾನೆ. ಇಲ್ಲಿ ಪೊಲೀಸ್ ಯಾಕಣ ಬರ್ತಾರೆ? ಅಯ್ಯೋ ನಿಜ. ಪೊಲೀಸ್ ಅವ್ರು ನಿಜವಾಗ್ಲೂ ಬರ್ತಾ ಇದ್ದಾರೆ, ಗಾಡಿ ತೆಗಿ. ಅಣ್ಣ, ಪೊಲೀಸ್ ಬರ್ತಿದಾರೆ, ನಡಿಯಣ್ಣ. ಅಣ್ಣ ಬಾಣ. ಸುಮ್ನಿರ ಲೋ ಮಗ, ಬೆಳಗ್ಗೆಯಿಂದ ಈ ಪೊಲೀಸ್ಗೋಸ್ಕರ ಎಷ್ಟೊತ್ಕಾದ್ನಲ್ಲೋ. ಈಗ ನೋಡು, ನಮ್ಮನ್ನ ಬಿಟ್ಟು ಹೋಗ್ದೆ ನಮ್ ಹಿಂದೆನೆ ತಿರುಗ್ತಾ ಇದ್ದಾಳೆ. ಅಣ್ಣು, ನಿನಗೆ ಕೈ ಮುಗಿತೀನಿ, ನಿನ್ ಕಾಲಿಗೆ ಬೀಳ್ತೀನಿ. ಬಾಣ, ಹೋಗೋಣ. ಸುಮ್ನಿರ. ಸಿಐ ಅವರ ಹೆಸರು ಹೇಳಿ ತಪ್ಪಿಸ್ಕೊಂಡು ಇವನು ಇಲ್ಲಿದ್ದಾನ. ಈಗ ಎಲ್ಲಿಗೆ ಹೋಗ್ತಾನೋ ನೋಡ್ತೀನಿ. ಇಳಿ. ಅಣ್ಣ, ಆ ಪೊಲೀಸ್ ಈ ಕಡೆನೆ ಬರ್ತಿದ್ದಾಳೆ. ನಾವಿನ್ನು 2 ಜಾಗಕ್ಕೆ ಮಾಲ್ ಡೆಲಿವರಿ ಕೊಡ್ಬೇಕು. ಹೋಗೋಣ, ನಡಿಯೋಣ. ಲೇ, ಇರ್ಬೇಕು ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಈಗ ನೋಡು ಅಂತ ಬರ್ತಿದ್ರೆ ಯಾಕೋ ಹೋಗೋಣ ಅಂತಿದ್ಯಾ? ನಿನ್ ಕಾಲಿಗೆ ಬೀಳ್ತೀನಿ, ನೀನೇ ಡೈರೆಕ್ಟ್ ಆಗಿ ಜೈಲಿಗೆ ಕರ್ಕೊಂಡು ಹೋಗ್ತೀಯ ಅನ್ಸುತ್ತೆ. ಬಾಣ, ಹೋಗೋಣ. ನಿನ್ ಕಾಲಿಗೆ ಬೀಳ್ತೀನಿ, ಬಾರಣ, ಹೋಗೋಣ. ಅಣ್ಣ, ನಿನ್ ಕೈ ಮುಗಿತೀನಿ. ಕಲ್ಯಾಣಿ, ಮತ್ತಿವಾಗ ಮಸಾಜ್ ಫೈಟ್ ಮಾಡ್ತಾಳೆ ಏನು?